ಏನು ನೀವು ಮಾಡುತ್ತಿರುವುದು? ಪಿತಾಮಹ, ನಾನೇ ಆ ಜನ್ಮ ಬ್ರಹ್ಮಚಾರಿಯಾದ ನನಗೆ ನೀನು ಒಬ್ಬವನೇ ಕೇಳಿದವರು ಕೇಕೆ ಹಾಕಿ ನಗುವುದಿಲ್ಲವೇ? ಅಂದರೆ ನೀನಾರು ನಾನು ಯಾರು? ಶಸ್ತ್ರದಶಾ ಚತುರ್ವಿದ್ಯಾ ವಿಧದ್ದ ಮಹಾಭೂದ್ವಿಜ ವಾಗ್ದೇವಿ ವರಕದ ಪೀಠವೇರಿರುವ ವೀಣಾಧ್ವಜ ಸರ್ವಾನುಗ್ರಹ ಸಮರ್ಥ ಭುಜಂಗ ಭೂಷಣದ ಬಲಭುಜ. ಭುಜಂಗಭೂಷಣನ ಬಲಭುಜ ಅಂದರೆ ದಾನವ ಕುಲಾಗ್ರಿಮ ಸ್ವರ್ಣಲಂಕ ಸಾರ್ವಭೌಮ ಮಹಾಶಿವಶರಣ ರಾವಣ ಬ್ರಹ್ಮ. ರಾವಣ ಬ್ರಹ್ಮನೇ, ವಿಶ್ವವಸುವಿನ ಜ್ಯೇಷ್ಠ ಸಂಭವನೆ. ಇದೇನು ಮಗು ನಿನ್ನ ವೇಷ ಭೂಷಣ? ಮುತ್ತು, ಮಾಣಿಕ್ಯ, ವಜ್ರ, ವೈಢೂರ್ಯ, ಗೋಮೇಧಿಕ, ಮರಕತ, ಹವಳ, ನೀಲ, ಪದ್ಮರಾಗ, ಅನರ್ಘ್ಯ ನವರತ್ನ ಖಚಿತ ಆ ನಿನ್ನ ಮುಕುಟದಲ್ಲಿ ಕಾಡು ಕರುವಲ್ಲದೇರಿ ಬಿಸಿಲ ನಡುವೆ ತಮಗೈವ ಈ ಕಾಷಾಯ ವಸ್ತ್ರದಲ್ಲಿ ಅಖಿಲಾಂಡ ಮಂಡಲದ ಗಂಡು ಗಲಿಗಳ ದಂಡವನ್ನೇ ದೊಡಗೊಡನೆ ನಲುಗಿಸಿದ ಆ ನಿನ್ನ ಗದಾನಂದದಲ್ಲಿ ಸಾಧು ಸಂತರಿಗೆ ಪ್ರಿಯವಾದ ಯೋಗದಂಡ ಕಮಂಡಲಗಳಲ್ಲಿ ಇದೇನು ಮಮತೆ ಮಾತೆಯ ಮನೋರಥ, ಮಾತೆಯ ಹಂಬಲದಂತೆ ಸಾಂಬ ಶಿವನನ್ನು ಸಾಕ್ಷಾತ್ಕರಿಸಿಕೊಂಡು ಅನರ್ಘ್ಯ ರತ್ನ ಬಂಧನ್ನ ಪಡೆದು ಬರಲು ತಪಸ್ಸಿಗೆ ತೆರಳುತ್ತಿದ್ದೇನೆ. ಏನು ಅಷ್ಟೇ ಸಿರಿಯ ಭಂಡಾರ ವಿಧೀಯ ಸ್ವರ್ಗದಂತಿರುವ ನಿನ್ನ ಸಣ್ಣಲಂಕಿಯನ್ನು ದೊರೆಯದ ಅಂಥ ಅನರ್ಘ್ಯ ರತ್ನ ಯಾವುದು ರಾವಣ? ಪರಶಿವನ ಆತ್ಮಲಿಂಗ. ಏಕೆ ಅತಿಶಯವೇ ಅಮರ ಮುನಿ? ಅತಿಶಯವೇನಲ್ಲ, ಅಸಾಧ್ಯವೇನು ಎಂಬ ಭಯ. ಭಯ? ಅಸಾಧ್ಯವೆಂಬ ಪದಕ್ಕೆ ಅವಕಾಶವೇ ಇಲ್ಲ. ಈ ರಾವಣ ಬ್ರಹ್ಮನ ಶಬ್ದಕೋಶ ಭಕ್ತಿಯ ಶಕ್ತಿಯೊಂದರಲ್ಲಿ ತ್ರಿಭುವನಗಳನ್ನೇ ಆಡಿಸಿ ತ್ರಿಮೂರ್ತಿಗಳ ಖಂಡನೆಯನ್ನೇ ಗಳಗಳಿಸಬಲ್ಲದೆ, ನವಗ್ರಹಗಳನ್ನೇ ನನ್ನ ಕಾಲಿನ ಮುಂಗುಷ್ಟದಿಂದ ಮೆಟ್ಟಿ ಕಟ್ಟಾಡುವನಿಗೆ ಆ ಶಿವನಿಂದ ಆತ್ಮಲಿಂಗ ತರುವುದು ಕಷ್ಟವೇನಾದರೆ? ಕಷ್ಟವೇನಲ್ಲ. ಈ ರಾವಣ ಬ್ರಹ್ಮನಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. ಸರಿ, ಹಾಗಿದ್ದರೆ ನನ್ನನ್ನು ಆಶೀರ್ವದಿಸಿ. ಅವತ್ತು ಸದನದಲ್ಲಿ ಕಟ್ಟಾಡಿದವನಿಗೆ ಈ ಬಡಪಾಯಿನ ಆಶೀರ್ವಾದ